ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ಯಾವಾಗ ಬರುತ್ತೆ? ಏನಾದರೂ ಅಪ್ಡೇಟ್ ಬಂದಿದೆಯಾ 22ನೇ ಕಂತಿನ ಹಣದ ಬಗ್ಗೆ? ಯಾವಾಗ ಬಿಡುಗಡೆ ಮಾಡ್ತಾರೆ? ದಸರಾ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಏನಾದರೂ ಕೊಡ್ತಾರಾ? ಅಥವಾ ದಸರಾ ಹಬ್ಬಕ್ಕಾದರೂ ಕನ್ಫರ್ಮ್ ಆಗಿ ಕೊಡ್ತಾರಾ? ಈಗ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಹೇಳಿದ್ರು, ಆವಾಗಲೂ ಕೂಡ ಕೊಡಲಿಲ್ಲ. ದಸರಾ ಹಬ್ಬಕ್ಕೂ ಮತ್ತು ಅದೇ ರೀತಿ ಏನಾದರೂ ಕೊಡ್ತಾರಾ ಕನ್ಫರ್ಮ್ ಆಗಿ? ಏನಾದರೂ ಅಪ್ಡೇಟ್ ಬಂದಿದೆಯಾ ತಿಳಿಸಿ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ಗಳು ಬರ್ತಾ ಇದೆ. ಹಾಗೆ 21ನೇ ಕಂತಿನ ಹಣ ಕೂಡ ನಮ್ಗೆ ಇನ್ನೂ ಬಂದಿಲ್ಲ. ಯಾವಾಗ ಬರುತ್ತೆ, ಯಾಕೆ ಬಂದಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ 22ನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಈ ದಿನಾಂಕದಿಂದ ಈ ದಿನಾಂಕದೊಳಗಡೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೇ ಇವಾಗ ತಿಳಿಸಿರುವಂಥದ್ದು. ಹಾಗಾದರೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು 21 ಹಾಗೆ 22ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 22ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನವೂ ಕೂಡ ತುಂಬಾ ಕಮೆಂಟ್ಸ್ಗಳು ಬರ್ತಾ ಇದೆ. ಹಣ ಯಾವಾಗ ಬರುತ್ತೆ, ಹಣ ಇನ್ನೂ ಬಂದಿಲ್ಲ ನಮಗೆ, ಯಾವಾಗ ಬರುತ್ತೆ, ಬಿಡುಗಡೆ ಆಯಿತಾ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಯ್ತಾ ಇದ್ದಾರೆ. ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು. ಬಟ್ ಆದರೆ ಗೌರಿ ಗಣೇಶ ಹಬ್ಬಕ್ಕೆ ಕೊಡಲೇ ಇಲ್ಲ. ಅದಾದಮೇಲೆ ಮತ್ತೆ ಅವರು ಯಾವುದೇ ರೀತಿ ಬಂದು ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ, ಮೀಡಿಯಾ ಮುಂದೆ ಬಂದು ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಯಾಕೆ ಬಿಡುಗಡೆ ಮಾಡಲಿಲ್ಲ, ಏನಾಯಿತು, ಏನು ತೊಂದರೆ ಆಯಿತು, ಅಟ್ಲೀಸ್ಟ್ ಯಾವಾಗ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿಲ್ಲ. ಬಟ್ ಆದರೆ ಇವಾಗ ಟೆಲಿಗ್ರಾಮ್ ಮೂಲಕ ತಿಳಿಸಿರುವಂಥದ್ದು ಇದೇ ತಿಂಗಳು 9ನೇ ತಾರೀಕಿಂದ 11ನೇ ತಾರೀಕಷ್ಟರಲ್ಲಿ 22ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಒಂದು ಕಂತಿನ ಹಣ ಅಂದರೆ ಇವತ್ತೇ 9ನೇ ತಾರೀಕು, ಇವತ್ತಿಂದ 11ನೇ ತಾರೀಕಷ್ಟರಲ್ಲಿ ಬಂದರೆ ಬರಬಹುದಂತೆ. ಅಂದರೆ 100% ಇಲ್ಲ, ಬಂದರೆ ಬರ್ಬೋದು. ಏನಾದರೂ ಈ 9, 10, 11 ಈ 3 ದಿನದಲ್ಲಿ ಬರಲಿಲ್ಲ ಅಂತಂದರೆ ನಿಮಗೆ ದಸರಾ ಹಬ್ಬಕ್ಕೆ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರುವಂಥದ್ದು. ಈ 3 ದಿನದಲ್ಲಿ ಒಂದು ಕಂತು ಬರುತ್ತೆ. ಬಂದರೆ ಈ 3 ದಿನದಲ್ಲಿ ಒಂದು ಕಂತು ಬರಲಿಲ್ಲ ಅಂದರೆ ನಿಮಗೆ ದಸರಾ ಹಬ್ಬಕ್ಕೆ ಒಟ್ಟಿಗೆ 2 ಕಂತು 4,000 ರೂಪಾಯಿನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಟೆಲಿಗ್ರಾಮ್ ಮೂಲಕ ತಿಳಿಸಿರುವಂಥದ್ದು. ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕಾಯ್ತಾ ಇದ್ದಾರೆ, ಯಾವಾಗ ಬರುತ್ತೆ. ಯಾಕಂತಂದರೆ ಇದೇನು ಈ ಹೋದ ತಿಂಗಳು ಕಂತಲ್ಲ, ಆಲ್ಮೋಸ್ಟ್ ಇವಾಗ ಈ ತಿಂಗಳು ಕೂಡ ಮುಗೀತು. ಈ ತಿಂಗಳು ಕೂಡ ಇವ್ರು ಕೊಡಲಿಲ್ಲ ಅಂತಂದರೆ ಈ ತಿಂಗಳು ಕೂಡ ಮುಗಿದ್ರೆ 5 ತಿಂಗಳಾಗುತ್ತೆ ಗೃಹಲಕ್ಷ್ಮಿ ಯೋಜನಾ ಹಣ ಕೊಟ್ಟು ಇವರು. ಸೊ ಇವಾಗ 4 ತಿಂಗಳ ಹಣ ಬರಬೇಕಾಗುತ್ತಲ್ವ. ಸೊ ಹಂಗಾಗಿ ತುಂಬಾ ಕಾಯ್ತಾ ಇದ್ದಾರೆ. ಇವಾಗ ಪ್ರತಿ ತಿಂಗಳು ಕೊಡ್ತಾ ಬರ್ತಾ ಇದ್ದರೆ ಜನ ಇಷ್ಟೊಂದು ಕೇಳ್ತಾ ಇರಲಿಲ್ಲ, ಇಷ್ಟೊಂದು ಕಾಯ್ತಾ ಇರಲಿಲ್ಲ. ಬಿಡಿ ಈ ತಿಂಗಳು ಕೊಟ್ಟಿಲ್ಲ ಅಂತಂದರೆ ಮುಂದಿನ ತಿಂಗಳು ಒಟ್ಟಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾಯಿದ್ರು. ಬಟ್ ಇವ್ರು 4 ತಿಂಗಳಿಂದ ಕೊಟ್ಟಿಲ್ವಲ್ಲ. ಸೊ ಹಂಗಾಗಿ ಜನಗಳಿಗೂ ಕೂಡ ಬೇಜಾರಾಗಿದೆ. ಎಷ್ಟೋ ಲಕ್ಷಾಂತರ ಜನ, ಕೋಟ್ಯಾಂತರ ಜನನೇ ತುಂಬ ಕಾಯ್ತಾ ಇದ್ದಾರೆ. ಯಾಕಂದರೆ ತುಂಬ ಜನ ಡಿಪೆಂಡ್ ಆಗಿದ್ದಾರಲ್ವ ಗೃಹಲಕ್ಷ್ಮಿ ಯೋಜನಾ ಹಣದ ಮೇಲೆ. ಸೊ ಇವತ್ತು ಬರುತ್ತಾ, ನಾಳೆ ಬರುತ್ತಾ, ಈಗ ಬರುತ್ತಾ, ಆಗ ಬರುತ್ತಾ ಅಂತ ದಿನಾನ ಎಣಿಸ್ತಾ ಇದ್ದಾರೆ. ಹಾಗೆ ಬ್ಯಾಂಕಿಗೆ ಹೋಗ್ತಾರೆ, ಹಣ ಬಂದಿದೆ ಏನಾದರೂ ಚೆಕ್ ಮಾಡಿ ಅಂತ ಹೇಳ್ತಾರೆ, ಚೆಕ್ ಮಾಡಿಸ್ತಾರೆ, ಮನೆಗೆ ಬರ್ತಾರೆ. ಸೊ ಈ ರೀತಿ ಆಗ್ತಾ ಇದೆ. ಸರ್ಕಾರ ಆದಷ್ಟು ಬೇಗ ಅಟ್ಲೀಸ್ಟ್ ಇವಾಗ 4 ಕಂತು ಕೊಡಬೇಕಲ್ವ, ಒಂದು ಕಂತನಾದರೂ ಬಿಡುಗಡೆ ಮಾಡಿದರೆ ಪಾಪ ನಿಜವಾಗ್ಲೂ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ತುಂಬಾ ಖುಷಿಯಾಗುತ್ತೆ. ಇವರು ದಸರಾ ಹಬ್ಬ ಅಂತ ಹೇಳ್ತಾ ಇದ್ದಾರೆ. ದಸರಾ ಹಬ್ಬಕ್ಕೂ ಮೊದಲು ಮಹಾಲಯ ಅಮಾವಾಸ್ಯೆ ಹಬ್ಬ ಬರ್ತಾ ಇದೆ. ಅಟ್ಲೀಸ್ಟ್ ಆ ಹಬ್ಬಕ್ಕಾದರೂ ಕೂಡ ಕೊಟ್ಟರೆ, ಆ ಹಬ್ಬಕ್ಕಾದರೂ ಕೂಡ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ದಸರಾ ಹಬ್ಬಕ್ಕೆ ಇನ್ನೊಂದು ಕಂತು ಕೊಡಲಿ, ಬಟ್ ಮಹಾಲಯ ಅಮಾವಾಸ್ಯೆಗಿಂತ ಮುಂಚೆನೇ ಒಂದು ಕಂತು ಕೊಟ್ಟರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಲ್ವಾ. ನನಗನ್ಸುತ್ತೆ ಈ ರೀತಿಯಾಗಿ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಮಹಿಳೆಯರಿಗೆ ಅಂತ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನೋಡೋಣ. ಈ 3 ಡೇಟನ್ನು ಕೊಟ್ಟಿದ್ದಾರಲ್ವ, 9, 10, 11ನೇ ತಾರೀಕು ಅಷ್ಟರಲ್ಲಿ ಇನ್ ಕೇಸ್ ಒಂದು ಕಂತು ಬರಲಿಲ್ಲ ಅಂತಂದರೆ ಕನ್ಫರ್ಮ್ ಆಗಿ ಇನ್ನು ದಸರಾ ಹಬ್ಬಕ್ಕೇ ಬರುವಂಥದ್ದು. ಅದರಲ್ಲೂ ದಸರಾ ಹಬ್ಬಕ್ಕೆ 4,000 ಕೊಡ್ತೀವಿ, 2 ಕಂತನ್ನು ಕೊಡ್ತೀವಿ ಅಂತ ತಿಳಿಸ್ತಾರೆ. ಖಂಡಿತವಾಗ್ಲೂ ಅವ್ರು 2 ಕಂತು ಕೊಡಲ್ಲ, 4,000 ಕೊಡಲ್ಲ. ಕೊಡೋದು ಒಂದೇ ಒಂದು ಕೊಡ್ತಾರೆ ಅಷ್ಟೇ. ಇವ್ರು ದಸರಾ ಹಬ್ಬಕ್ಕೆ ಒಂದು ಕಂತು ಕೊಟ್ಟರೂ ಕೂಡ ಮತ್ತೆ 4 ತಿಂಗಳದು ಪೆಂಡಿಂಗ್ ಆಗುತ್ತೆ. ಮತ್ತಿನ್ನು ಯಾವಾಗ ಕೊಡ್ತಾರೋ ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಯಾಕೆ ಜನಗಳನ್ನ ಆಟ ಆಡಿಸ್ತಾ ಇದ್ದಾರೆ. ಈ ರೀತಿ ಮಾಡ್ತಾ ಹೋದರೆ ಕನ್ಫ್ಯೂಸ್ ಆಗುತ್ತೆ. ಇವ್ರು ಎಷ್ಟು ತಿಂಗಳು ನಿಲ್ಲಿಸಿದ್ದಾರೆ, ಎಷ್ಟು ತಿಂಗಳು ಕೊಡಬೇಕು, ಯಾವಾಗ ಕೊಡ್ತಾರೆ, ಏನು ಜನಗಳಿಗೂ ಕೂಡ ನಿಜವಾಗ್ಲೂ ಟೆನ್ಷನ್ ಆಗುತ್ತೆ. ಸೊ ಆದಷ್ಟು ಬೇಗ ಸರ್ಕಾರ ಖಂಡಿತವಾಗ್ಲೂ ಹಾಕಬೇಕು. ಹೇಳ್ದಂಗೆ ತುಂಬ ಜನ ಕಾಯ್ತಾ ಇದ್ದಾರೆ. ಇವಾಗ 22ನೇ ಕಂತಿನ ಹಣ ಬಂದಿಲ್ಲ ಅಂತ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಪಾಪ ಇನ್ನು 21ನೇ ಕಂತಿನ ಹಣನೂ ಕೂಡ ಎಷ್ಟೋ ಜನಕ್ಕೆ ಬಂದಿಲ್ವಂತೆ. ಅವರು ಕೂಡ ನಮಗಿನ್ನೂ 21 ಬಂದಿಲ್ಲ, ಫಸ್ಟ್ 21 ಕ್ಲಿಯರ್ ಮಾಡಲಿ, ಆಮೇಲೆ 22 ಹಾಕಲಿ, 21 ನಮಗಿನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಸರ್ಕಾರ 22 ಹಾಕೋದಕ್ಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ. ಹೋಗಲಿ, 21 ಯಾರಿಗೆಲ್ಲ ಬಂದಿಲ್ಲ ಅವ್ರದ್ದಾದ್ರೂ ಸ್ವಲ್ಪ ವಿಚಾರಣೆ ಮಾಡಿ ಹಾಕಬೇಕಲ್ವಾ.
ಇವಾಗ 21 ಆ ಹಣನ ಆಲ್ರೆಡಿ ಬಿಡುಗಡೆ ಮಾಡಿರ್ತಾರೆ, ಒಟ್ಟಿಗೆ ಇಷ್ಟು ಜನರಿಗೆ ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡಿರ್ತಾರೆ. ಅವ್ರಿಗೆ ಯಾಕೆ ಹೋಗಿಲ್ಲ, ಏನು ತೊಂದರೆ ಆಗಿದೆ, ಅಟ್ಲೀಸ್ಟ್ ಅದನ್ನಾದರೂ ಚೆಕ್ ಮಾಡಿಸಿ ಅವರಿಗೆಲ್ಲ ಹಾಕ್ಬಿಡಬೇಕು. 22 ಇನ್ನೂ ಹಣ ಬಂದಿಲ್ಲ, ಹಣ ಬಿಡುಗಡೆಗೆ ಇನ್ನೂ ಸರ್ಕಾರ ಕೊಟ್ಟಿಲ್ಲ, ಸೊ ಈ ರೀತಿ ಎಲ್ಲ ರೀಸನ್ಗಳನ್ನ ಹೇಳ್ತಾರೆ. ಬಟ್ 21 ಬಿಡುಗಡೆ ಆಗಿರುತ್ತಲ್ವ, ಅಟ್ಲೀಸ್ಟ್ ಅದನ್ನಾದರೂ ಜನಗಳಿಗೆ ತಲುಪಿಸ್ಬೇಕಲ್ವ ಎಲ್ರಿಗೂ ಕೂಡ. ಈ ಕಡೆ 21ನೇ ಕಂತಿನ ಹಣನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ, 22 ಬಿಡುಗಡೆ ಮಾಡ್ತೀವಿ ಅಂತ ಅದನ್ನು ಕೂಡ ಮಾಡ್ತಾ ಇಲ್ಲ. ಪಾಪ ಜನಗಳಿಗೆ ಏನು ಮಾಡಬೇಕಲ್ವ. ಆದಷ್ಟು ಬೇಗ 21ನ ಕ್ಲಿಯರ್ ಮಾಡಿ ಆಮೇಲೆ 22ನ ಬಿಡುಗಡೆ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಇಲ್ಲಿ ಒಂದು ಏನಾಗ್ತಾ ಇದೆ ಅಂತಂದರೆ, ಇವರು ಒಂದು ಕಂತು ಬಿಡುಗಡೆ ಮಾಡೋವ್ರಿಗೂ ಇನ್ನೊಂದು ಪೆಂಡಿಂಗ್ ಏನು ಉಳ್ಕೊಂಡಿರುತ್ತಲ್ವ, ಇವಾಗ ಒಂದು ಕಂತು ಬಿಡುಗಡೆ ಆದರೆ ಒಂದು 70-80% ಜನಗಳಿಗೆ ಹಾಕ್ಬಿಡ್ತಾರೆ, ಇನ್ನೊಂದು 20-30% ಹಂಗೆ ಉಳ್ಕೊಬಿಡುತ್ತೆ. ಅದೇನಾಗುತ್ತೆ ಅಂದರೆ ಇನ್ನೊಂದು ಹೊಸ ಕಂತು ಬಿಡುಗಡೆ ಆದಾಗ ಅದು ಕ್ಲಿಯರ್ ಆಗುತ್ತೆ, ಹಳೇದು ಕ್ಲಿಯರ್ ಆಗುತ್ತೆ, ಮತ್ತು ಹೊಸ ಕಂತಲ್ಲಿ ಮತ್ತೆ ಒಂದು 20-30% ಅಷ್ಟು ಜನಗಳು ಉಳ್ಕೊತಾರೆ. ಸೊ ಇದೇ ರೀತಿಯಾಗಿ ಮಾಡ್ಕೊತಾ ಬರ್ತಾ ಇದ್ದಾರೆ. ಏನಾದರೂ ದುಡ್ಡಿಗೆ ಏನಾದರೂ ಸಮಸ್ಯೆಯಾಗಿ ಈ ರೀತಿ ಮಾಡ್ತಾ ಇದ್ದಾರಾ? ಇವಾಗ ಒಟ್ಟಿಗೆ ಒಂದು ತಿಂಗಳಲ್ಲಿ ಇಷ್ಟು ಜನಗಳಿಗೆ ಅಂತ ಬಿಡುಗಡೆ ಮಾಡ್ತಾರೆ, ಅದರಲ್ಲಿ ಪೆಂಡಿಂಗ್ ಇರುವಂಥವ್ರಿಗೆ ಇಷ್ಟು ಅಮೌಂಟ್ ಹೋಗ್ಬಿಡುತ್ತೆ, ಇನ್ನು ಹೊಸದಾಗಿ ಇಷ್ಟು ಹೋಗುತ್ತೆ, ಮತ್ತೆ ಪೆಂಡಿಂಗ್ ಆಗುತ್ತೆ. ಸೊ ಈ ರೀತಿ ಏನಾದರೂ ಆಗ್ತಾ ಇದೆಯಾ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ನನಗನ್ಸಿದ ಮಟ್ಟಿಗೆ ಅದೇ ರೀತಿಯಾಗಿ ಆಗ್ತಾ ಇರ್ಬೋದು. ಇವರು ಒಟ್ಟೊಟ್ಟಿಗೆ ಅಮೌಂಟನ್ನ ಇವಾಗ 1,25,00,000 ಜನ ಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯುವಂಥವ್ರ ಸಂಖ್ಯೆ ಇದೆ ಅಲ್ವಾ, ಇವರು ಅಷ್ಟು ಜನಕ್ಕೂ ಒಟ್ಟಿಗೆ ಹಣ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿದರೆ ಎಲ್ರಿಗೂ ಕೂಡ ಬರಬೇಕಲ್ವಾ. ಈ ಒಂದು 50% 60% ಜನರಿಗೆ ಬರೋದು, ಆಮೇಲೆ ಹಂಗೆ ಸ್ಟಾಪ್ ಆಗಿಬಿಡೋದು. ಹಾಗಾದರೆ ಇವರು ಒಂದು 50-60% ಜನರಿಗೆ ಮಾತ್ರನೇ ಬಿಡುಗಡೆ ಮಾಡ್ತಾರೆ, ಹಾಗಾದರೆ ಇನ್ನು 40% ಜನಗಳಿಗೆ ಬಿಡುಗಡೆ ಮಾಡೋದೇ ಇಲ್ವಾ ಹಾಗಾದರೆ ಇವರು? ಆ ರೀತಿಯೂ ಕೂಡ ಡೌಟ್ ಬರುತ್ತೆ. ಸೊ ಏನೇ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಒಂದು ಕಂತನ್ನ ಬಿಡುಗಡೆ ಮಾಡಿದ್ರು ಅಂದರೆ ಸರ್ಕಾರ, ಆ ಕಂತನ್ನ ಎಲ್ರಿಗೂ ಕೂಡ ಬರೋವರೆಗೂ ಚೆಕ್ ಮಾಡಿ ಫಾಲೋ ಅಪ್ ಮಾಡಿ ಆದಷ್ಟು ಬೇಗ ಎಲ್ರಿಗೂ ಕೂಡ ಒಂದು ಕಂತನ್ನ ಬಿಡುಗಡೆ ಮಾಡಿದರೆ 100% ಜನಗಳಿಗೆ ಬರೋ ರೀತಿಯಾಗಿ ಮಾಡಬೇಕು ಅಟ್ಲೀಸ್ಟ್ ಸರ್ಕಾರ. ಸೊ ಇದೊಂದು ನಿರ್ಧಾರನಾದರೂ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ತುಂಬಾ ಕಮೆಂಟ್ಸ್ಗಳು 22 ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಆಲ್ಮೋಸ್ಟ್ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಈ 3 ದಿನದಲ್ಲಿ ಬರಲಿಲ್ಲ ಅಂತಂದರೆ ದಸರಾ ಹಬ್ಬಕ್ಕೆ ಡೈರೆಕ್ಟ್ ಅಂತ ತಿಳ್ಕೊಳ್ಳಿ. 21 ಕೂಡ ಅಷ್ಟೇ, ಯಾರಿಗೆಲ್ಲ ಬಂದಿಲ್ಲ ಬಹುಶಃ ನಿಮ್ಗೆ ಇನ್ನೊಂದು ಕಂತು ಬಿಡುಗಡೆ ಆಗೋವರೆಗೂ ಕೂಡ ಬರಲ್ಲ ಅನಿಸುತ್ತೆ, ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.